ನಾವು ನಮ್ಮ ಕಾರ್ಯಸಿದ್ಧಿ ಆಗಬೇಕಂತ ವಿಚಾರ ಮಾಡಕತ್ತೀವಿ. ಈಗ ಎಲ್ಲಿಗೂ ಹೋಗ್ತಿರ್ತಾನೊಬ್ಬ, ಹೋಗುವಾಗ ಬೆಕ್ಕ ಅಡ್ಡು ಬಂದ ಕೂಡಲೇ ಹೊಳೆ ಬರ್ತೀವಿ ನಾವು, ಹೌದಲ್ಲ? ಬೆಕ್ಕ ಅಡ್ಡ ಕೂಡಲೇ ಬರ್ತೀವಿ. ಒಬ್ಬ ಹೊಂಟಿದ್ದ, ಏನೋ ಚಲೋ ಕಾರ್ಯಕ್ಕೆ ಹೊಂಟಿದ್ದ, ಬೆಕ್ಕ ಅಡ್ಡ ಬಂದ ಕೂಡಲೇ ಸ್ವಲ್ಪ ಹೊತ್ತು ನಿಂತ ಹೊಳ್ಳದ. ಆ ಮನೆಯಾಗಿನ ನಾಯಿ ಕೇಳ್ತು, ಅಲ್ರಿ ಮಾಲಕ್ರ ಯಾಕೆ ಮತ್ತು ಹೊಂಟಿದ್ರಿ ಹೊಳದ್ರಲ್ಲ? ಇಲ್ಲ, ನಾನೇನೋ ಒಂದು ಕಾರ್ಯಕ್ಕೆ ಹೊಂಟಿದ್ದೆ, ಇದು ಬೆಕ್ಕ ಅಡ್ಡ ಬಂತು. ಮತ್ತೇನಾತ್ರಿ? ಬೆಕ್ಕ ಅಡ್ಡ ಬಂತಲ್ಲ, ಮುಂದಿನ ಚಲೋ ಕಾರ್ಯ ಆಗೋದಿಲ್ಲ ನಮಗೆ. ಅದು ನಾಯಿ ಅಂತು, ಮಾಲಕ್ರ ನಿಮಗೆ ಬೆಕ್ಕ ಅಡ್ಡ ಬಂದಿದ್ದಕ್ಕೆ ನಿಮ್ಮ ಜೀವನ ಕೆಟ್ಟಿಲ್ಲ, ಅಡ್ಡ ಬಂದಿದ್ದಕ್ಕೆ ಕೆಟ್ಟೈತೆ ಅಷ್ಟ. ಅದಕ್ಕೆ ಕಾರ್ಯ ಸಾಧು ಆಗುವಲ್ಲ ನಿಮ್ಮ. ಅಂದರೆ ಜೀವನದೊಳಗೆ ಮನುಷ್ಯ ನಾವು ಸರ್ವ ಕಾರ್ಯಗಳು ಸಿದ್ಧಿ ಆಗಬೇಕಂತೀವಲ್ಲ, ಏನಿದ್ರೆ ಸರ್ವ ಕಾರ್ಯ ಸಿದ್ಧಿ ಆಗ್ತದೆ. ಇದನ್ನು ಜ್ಞಾನಿಗಳು ಚಿಂತನೆ ಮಾಡಿದ್ರು, ದಾರ್ಶನಿಕರು ಚಿಂತನೆ ಮಾಡಿ ಮನುಷ್ಯನಿಗೊಂದು ಸೂತ್ರ ಕೊಟ್ಟರು. 5 ಸೂತ್ರಗಳನ್ನು ಕೊಟ್ಟರು. ಮನುಷ್ಯನ ಸರ್ವ ಕಾರ್ಯಗಳು ಸಿದ್ಧಿಯಾಗಬೇಕಾಗಿದ್ದರೆ ನಮ್ಮ ಜೀವನದಲ್ಲಿ 5 ವಿಷಯಗಳು ಸರಿಯಾಗಿರ್ಬೇಕಂತ. 1 ಅಧಿಷ್ಠಾನ, 2 ಕರ್ತ, 3 ಕರ್ಣ, 4ನೇದ್ದು ಚೇಷ್ಟ ಪ್ರಯತ್ನ, 5ನೇದ್ದು ದೈವ. ಅಧಿಷ್ಠಾನ ಇದರ ಅರ್ಥ ಆಧಾರವಾದದ್ದು. ಆಧಾರ ಅಂದ್ರೆ ನಮ್ಮ ಬದುಕಿಗೆ ಏನು ಆಧಾರ ಹೇಳ್ರಿ? ಏನಿದ್ರೆ ನಾವು ಬದುಕ್ತೀವಿ? ಮೊದಲು ಶರೀರ ಇರ್ಬೇಕು, ಹೌದಲ್ಲ? ಶರೀರ ಇದಕ್ಕೆ ಅಧಿಷ್ಠಾನ, ಆಧಾರ ಅಂತ ಕರೆದ್ರು. ಅಂದ್ರೆ ಮನುಷ್ಯನ ಸರ್ವ ಕಾರ್ಯ ಸಿದ್ಧಿಗೆ ಮೊದಲ ಶರೀರ ಚಲೋ ಇರ್ಬೇಕು, 1ನೇದ್ದು. 2ನೇದ್ದು ಶರೀರದೊಳಗಿರುವ ಜೀವ ಐತಲ್ಲ, ಜೀವ ಉತ್ಸಾಹಿತನಾಗಿರಬೇಕು, ಜೀವನೋತ್ಸಾಹ ಇರಬೇಕು, 2ನೇದ್ದು. 3ನೇದ್ದು ಕರ್ಣ, ಅಂದ್ರೆ ನಮ್ಮ ಇಂದ್ರಿಯಗಳದಾವಲ್ಲ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು, ಇವು ಸಶಕ್ತವಾಗಿರ್ಬೇಕು, ಇದು 3ನೇದ್ದು. 4ನೇದ್ದು ಪ್ರಯತ್ನ ಚಲೋ ಇರಬೇಕು, 4ನೇದ್ದು. 5ನೇದ್ದು ಇದು ಎಲ್ಲದರ ಮೇಲೆ ದೈವ ಬಲ ಬೇಕು. ಇವು 5 ಇದ್ದರೆ ಒಬ್ಬ ವ್ಯಕ್ತಿಯ ಕಾರ್ಯಸಿದ್ಧಿ ಆಗ್ತೈತೆ. ಇವೇ ಪಂಚಾಂಗ. ಪಂಚಾಂಗ ಅಂದ್ರೆ ಹೊರಗೆಲ್ಲ, ಪಂಚಾಂಗ ಅಂದ್ರೆ ನಿನ್ನೊಳಗೆ ಐತಿ. ಪಂಚಾಂಗ ನೋಡೋದಂದ್ರೆ ಹೊರಗೆ ನೋಡೋದಲ್ಲ, ಮೊದಲು ನಿನ್ನೊಳಗೆ ನೋಡಿಕೊಂಡು ಆಮೇಲೆ ಹೊರಗೆ ನೋಡ್ಬೇಕು. ಶರೀರ, ಜೀವೋತ್ಸಾಹ, ಇಂದ್ರಿಯಗಳು, ಪ್ರಯತ್ನ, ದೈವ, ಇವು ಪಂಚಾಂಗಗಳು. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಮನುಷ್ಯನಿಗೆ ಯಾವುದೇ ಒಂದು ಕಾರ್ಯ ಸಿದ್ಧಿ ಆಗಬೇಕಾಗಿದ್ರೆ ಮೊದಲು ಶರೀರ ಸ್ವಸ್ಥ ಇರ್ಬೇಕು, ಗಟ್ಟಿರ್ಬೇಕು. ಶರೀರ ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಇವೆರಡು ನೆನಪಿಡ್ರಿ. ಏನು? ಶರೀರ ಹೆಂಗಿರಬೇಕು? ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಶರೀರ ಸ್ವಸ್ಥ ಇರ್ಬೇಕು ಮೊದಲು. ಮನುಷ್ಯ ಏನೇ ಮಾಡಲಿ ಆರೋಗ್ಯ ಗಟ್ಟಿದ್ರೆ ಹೌದಲ್ಲ ಜಗತ್ತನ್ನು ಅನುಭವಿಸುವುದು. ಭಾಗ್ಯಶಾಲಿಗಳು ಯಾರು ಜಗತ್ತಿನೊಳಗೆ? ಭಾಗ್ಯಶಾಲಿಗಳು ಯಾರಂದ್ರೆ, ಈಗ ನಾವು ಇಲ್ರಿ ಅವ್ರು 10 ಶುಗರ್ ಫ್ಯಾಕ್ಟ್ರಿ ಅದಾವ ಅಲ್ಲ, 10 ಶುಗರ್ ಫ್ಯಾಕ್ಟ್ರಿ ಅದಾವ ಖರೆ, ಬೆಳಿಗ್ಗೆ ಎದ್ದವ್ರು 1 ಲೋಟ ಹಾಗಲಕಾಯಿ ರಸನ ಕುಡಿಬೇಕು. ಅವ್ರು 10 ಶುಗರ್ ಫ್ಯಾಕ್ಟ್ರಿ ಅದಾವ, ಬೆಳಿಗ್ಗೆದ್ದು ಹಾಗಲಕಾಯಿ ರಸ ಕುಡಿಬೇಕು. ಇಲ್ರಿ ಅವ್ರ ಮನ್ಯಾಗ 20 ಆಕಳದವ, ಜವಾರಿ ಆಕಳ ಅಲ್ಲ, ಆಕಳ 20 ಕಟ್ಟ್ಯಾನ, 20 ಹಿಂಡ್ತವ. ಆದ್ರೆ ಬೆಳಗ್ಗೆದ್ದು ಕೂಡಲೇ ಬ್ಲ್ಯಾಕ್ ಟೀ ಕುಡಿತಾರವ್ರು. ಈಗಿದು ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್. ನಿಮ್ಮ ಕಡೆ ಹಳೇದಂತಿದ್ರಲ್ಲ ಡಿಕಾಷನ್, ಅವರು ಡಿಕಾಷನ್ ಅನ್ನೋದಿಲ್ಲ. ಯಾಕಂದ್ರೆ ಈಗ ಜನ ಸ್ವಲ್ಪ ಗೌರವಸ್ಥರಾಗ್ಯಾರ. ಈಗ ಡಿಕಾಷನ್ ಅಂದ್ರೆ ಅವ್ರಿಗೆ ಅಷ್ಟು ಇದು ಅನಿಸೋದಲ್ಲ. ಬ್ಲ್ಯಾಕ್ ಟೀ ಕೊಡ್ರಿ ಅಂತ ಅವ್ರು ಅಂದ್ರಂದ್ರೆ ನೀವು ತಿಳ್ಕೊಬೇಕು, ಸಾಹೇಬರು ಸಂಸಾರ ಭಾಳ ತಲೆಯಾಗಿ ತೊಗೊಂಡಾರ, ಶುಗರ BP ಬಂದವಂತ ನಾ ತಿಳ್ಕೊಬೇಕಷ್ಟೆ. 20 ಆಕಳ ಕಟ್ಟ್ಯಾನ ಮನ್ಯಾಗ, ಬೆಳಿಗ್ಗೆದ್ದು ಕುಡಿಯೋದು ಬ್ಲ್ಯಾಕ್ ಟೀ. ಮನ್ಯಾಗ ಚಲೋ ಡೆನ್ವಲಪ್ ಬೆಡ್ ಐತಿ, 8 ಬೆಡ್ರೂಮ್ ಅದಾವ ಮನ್ಯಾಗ. ಇವ ಕೌದಿ ಮೇಲೆ ಮಕ್ಕೊಂತಾನೆ. ಡಾಕ್ಟ್ರ್ ನೀವು ಒಟ್ಟ ಬೆಡ್ ಮೇಲೆ ಮಕ್ಕೊಂಡ್ರೆ ಅಂದ್ರೆ ನಿನ್ನ ಬೆನ್ನ ಹೋಗುತ್ತೆ ನೋಡು ಅಂತ ಹೇಳ್ಯಾರ ಅವ್ರು. ಟೊಂಕ್ ಹಿಡ್ಕೊಂಡೈತಿ. ಮನೆ ನೋಡಿದ್ರೆ 3 ಅಂತಸ್ತು ಕಟ್ಸ್ಯಾನ. ಮನೆ ಮುಂದೆ ದೊಡ್ಡ ಗಾರ್ಡನ್ ಮಾಡ್ಯಾನ, ಹಿಂದೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಯಾನ, ದೊಡ್ಡ ವಾಕಿಂಗ್ ಟ್ರ್ಯಾಕ್ ಮಾಡ್ಯಾನ.
ಕುರ್ಚಿ ಹಾಕ್ಕೊಂಡು ಕುಂತಾನ. ಬಂದ್ರೆ ಅವ್ರಿಗೆಲ್ಲರಿಗೆ ಇದು 3 ಅಂತಸ್ತಿನ ಮನೆ ನಂದೆ, ಇದು ಮುಂದೆ ಗಾರ್ಡನ್ ಮಾಡಿಸಿನಲ್ಲ ಎಲ್ಲ ನಾನೇ ಮಾಡಿಸೀನಿ, ಸ್ವಿಮ್ಮಿಂಗ್ ಪೂಲ್ ನಾನೇ ಮಾಡಿಸೀನಿ, ಎಲ್ಲರಿಗೆ ವಾಕಿಂಗ್ ಟ್ರ್ಯಾಕ್ ಮಾಡಿಸೀನಿ ಮನೆ ಮುಂದನ. ಮತ್ತು ಯಾಕೆ ಯಜಮಾನ್ರಿ ನೀವು ಯಾಕೆ ಕುರ್ಚಿ ಮೇಲೆ ಕುಂತೀರಿ, ಮತ್ತು ವಾಕಿಂಗ್ ಟ್ರ್ಯಾಕ್ನಾಗ ವಾಕಿಂಗ್ ಮಾಡ್ಬೇಕು? ಮಂಡಿ ನೋವು, ಅಡ್ಡಾಡಕ್ಕೆ ಬರೋದಿಲ್ಲ, ಆರ್ಥ್ರೈಟಿಸ್ ಆಗೈತೆ ಅಂತ. ಕುಂತ್ರೆ ಹೇಳಕ್ಕೆ ಬರೋದಿಲ್ಲ, ಎದ್ರು ಕೂಡಕ್ಕೆ ಬರೋದಿಲ್ಲ, ಆರ್ಥ್ರೈಟಿಸ್ ಆಗೈತಿ, ಕಾಲನ್ನು ಅಡ್ಡುಣಿಗೆ ಆಗ್ಯಾವ ಅಪ್ಪನ. ಮತ್ತು ಯಾರು ಭಾಗ್ಯಶಾಲಿಗಳು ಹೇಳ್ರಿ? ಶುಗರ್ ಫ್ಯಾಕ್ಟ್ರಿ ಇದ್ದವ ಭಾಗ್ಯಶಾಲಿನೋ, 25 ಆಕಳಿದ್ದವನೋ, 3 ಅಂತಸ್ತಿನ ಮನೆ ಇದ್ದವನು? ಯಾರು ಭಾಗ್ಯಶಾಲಿ ಅಂದ್ರೆ ಯಾರ ಡೈನಿಂಗ್ ಟೇಬಲ್ ಮೇಲೆ ಅನ್ನ ಐತಿ, ಅನ್ನ ಇದ್ದವ ಭಾಗ್ಯಶಾಲಿ ಅಲ್ಲ, ಹಸಿವಿದ್ದವ ಭಾಗ್ಯಶಾಲಿ. ಹಸಿವಾಗಬೇಕಲ್ಲ ಹೊಟ್ಟೆ ಮೊದಲು. ಯಾರ ಮನ್ಯಾಗ 8-10 ಬೆಡ್ರೂಮ್ ಅದಾವ, ಬೆಡ್ರೂಮ್ ಇದ್ದವ ಭಾಗ್ಯಶಾಲಿ ಅಲ್ಲ, ನಿದ್ದೆ ಬರೋವು ಭಾಗ್ಯಶಾಲಿ. ಯಾರ ಕೈಯಾಗ ದುಡ್ಡು ಐತಿ, ಧನ ಐತಿ, ಧನವಿದ್ದವ ಭಾಗ್ಯಶಾಲಿ ಅಲ್ಲ, ಯಾರ ಕೈ ದಾನ ಧರ್ಮಕ್ಕೆ ಮುಂದೈತೆಲ್ಲ ಅವ ಭಾಗ್ಯಶಾಲಿ ಆಗ್ತಾನಷ್ಟೆ. ಭಾಗ್ಯಶಾಲಿಗಳು ಯಾರು ಅಂದ್ರೆ ಯಾರ ಆರೋಗ್ಯ ಚಲೋ ಐತಿ ಅವರೇ ಭಾಗ್ಯವಂತರು. ಶ್ರೀಮಂತರು ಯಾರು ಅಂದ್ರೆ ಮನಿ ಟ್ರೆಜರಿ ತುಂಬ ನೋಟಿನ ಕಟ್ಟಿಟ್ಟಾನ, ಅಡ್ಡಾಡಕ್ಕೆ ಬರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡ್ತೀರಿ ಹೇಳ್ರಿ? ಯಾರು ಶ್ರೀಮಂತರು ಅಂದ್ರೆ ಮನ್ಯಾಗ ನೋಟಿನ ಕಟ್ಟಿದ್ದವರು ಶ್ರೀಮಂತರಲ್ಲ, ದುಡ್ಯಾಕ ಕೈಕಾಲು ಗಟ್ಟಿದ್ದವ್ರ ನಿಜವಾದ ಶ್ರೀಮಂತರು. ಗಟ್ಟಿರ್ಬೇಕು ಮೊದಲಿದ್ದು, ಶರೀರ ಗಟ್ಟಿರ್ಬೇಕು, ಶರೀರ ಸ್ವಸ್ಥ ಇರಬೇಕು ಅಂತ. ಏನು ಮಾಡ್ಬೇಕ್ರಿ ಶರೀರ ಸ್ವಸ್ಥ ಇರ್ಬೇಕಂದ್ರೆ? ಶರೀರ ಸ್ವಸ್ಥ ಇರ್ಬೇಕಂದ್ರೆ ಏನು ಮಾಡ್ಬೇಕು? ಅಲ್ಲ, ಏನಾರ ಮಾಡಂಗಿಲ್ಲ. ಶರೀರ ಸ್ವಸ್ಥ ಇರ್ಬೇಕು ಅಂದ್ರೆ ಏನು? ಕಮ್ಮಗೆ ಉಣ್ಬೇಕು, ಕಮ್ಮಗೆ ದುಡಿಬೇಕು, ಕಮ್ಮಗೆ ಮುಕ್ಕೋಬೇಕು. ಇಷ್ಟ ಮತ್ತಿದ್ರಿಕಿನ್ನ ಏನು ಜಾಸ್ತಿ ಐತಿ? ಅವರ ಇದನ್ನು ಸ್ವಚ್ಛ ನಿಮಗೆ ತಿಳಿಯಂಗೆ ಹೇಳೀನಿ, ಅವ್ರು ಬೇರೆ ಬೇರೆ ಭಾಷೆದಾಗ ಹೇಳ್ತಾರೆ ಅಷ್ಟು. ಶರೀರ ಸ್ವಸ್ಥ ಇರಬೇಕು, ಆರೋಗ್ಯ ಚಲೋ ಇರ್ಬೇಕಂದ್ರೆ ಏನೂ ಮಾಡಂಗಿಲ್ಲ. ಕಮ್ಮಗೆ ಉಣ್ಬೇಕು, ಕಮ್ಮಗೆ ದುಡಿಬೇಕು, ಕಮ್ಮಗೆ ಮುಕ್ಕೋಬೇಕು. ನಮ್ಮ ಇವು 3 ಕೆಟ್ಟವ, ಶರೀರ ಆರೋಗ್ಯ ಕೆಟ್ಟೈತಷ್ಟು. ಕಮ್ಮಗೆ ಉಣ್ಬೇಕು ಮನುಷ್ಯ. ಈಗ ಪೇಟೆಗೆ ಏನು ಮಾಡ್ತಾರಂದ್ರೆ ಹಿಂಗೆ ಉಣಿಸೋದಿಲ್ಲ ಅವ್ರಿಗೆ. ಬೆಳಿಗ್ಗೆ 6ಕ್ಕೆ ಲಿಂಬೆ ಹಣ್ಣು ಜೇನುತುಪ್ಪ ತೊಗೋಬೇಕು, ಆಮೇಲೆ 8-8:30 ಒಂದು ಜ್ಯೂಸ್ ತೊಗೋಬೇಕು. ಅಲ್ಲ, ಇವ 6ಕ್ಕೆ ಲಿಂಬೆ ಹಣ್ಣು ತೊಗೊಂಡು 8:30 ಒಂದಿಟ್ಟ ಕಪ್ನ್ಯಾಗ ಅಳತಿ ಮಾಡಿ ಮತ್ತು ತೂಕ ಮಾಡಿ ಒಂದು ಜ್ಯೂಸ್ ತೊಗೊಳೋದ್ರಾಗ ಹಳ್ಳ್ಯಾಗ ಇವ 8 ರೊಟ್ಟಿ ಶೇಂಗಾ ದಿಂಡಿ ಮೊಸರು ಹೊಡೆದು ಕುಂತಿರ್ತಾನೆ. ಡಯಟ್ ಎಲ್ಲಿ ನಡೀತಾವೆ ಹೇಳ್ರಿ? ಅಂದ್ರೆ ಕಮ್ಮಗೆ ಉಣ್ಬೇಕಷ್ಟ. ನಾವೇನು ಹೇಳ್ತೀವಿ ಆರೋಗ್ಯ ಇರ್ಬೇಕಂದ್ರೆ ಯುರೋಪಿಯನ್ ಡಯಟ್ಟು, ಅಮೇರಿಕನ್ ಡಯಟ್ಟು, ಮೆಡಿಟೇರಿಯನ್ ಡಯಟ್. ಅಲ್ಲ, ಅಮೇರಿಕದ ಡಯಟ್ ಭಾರತಕ್ಕೆ ಯಾಕೆ? ಅಮೇರಿಕದವ್ರಿಗೆ ಆ ಡಯಟ್ ಚಲೋ. ಮೆಡಿಟೇರಿಯನ್ ಡಯಟ್ ಮೆಡಿಟೇರಿಯನ್ದವ್ರಿಗೆ ಚಲೋ. ನಮಗೆ ಯಾವ ಡಯಟ್ ಚಲೋ ಅಂದ್ರೆ ನಮ್ಮಪ್ಪ ನಮ್ಮವ್ವ ಏನು ರೊಟ್ಟಿ ತಿಂದು ಆರೋಗ್ಯ ಇದ್ದರು, ಅದು ರೊಟ್ಟಿ ತಿಂದು ಗಟ್ಟಿಯಾಗಿರೋದು. ನಮಗೆ ಇದೇ ಡಯಟ್, ಬೇರೆ ಡಯಟ್ ಇರೋದಿಲ್ಲ ಅಷ್ಟು. ಕಮ್ಮಗೆ ಉಣ್ಬೇಕು. ಹೆಂಗೆ ಉಣ್ತಿದ್ರು ಮಂದಿ ಅವಾಗೆಲ್ಲ? ನಿಮ್ಮ ಕಾಲಕ್ಕೆ ನಾವೆಲ್ಲ ಇಟ್ಟಿಟ್ಟು ತೂಕ ಮಾಡಿ ಉಣ್ತೀವಿ. ಅವು ಹೆಣ್ಮಕ್ಕಳು ರೊಟ್ಟಿ ಬಡ್ದು ರಾಟಿ ಸೋತಾವು ಪಾಪ ಹೋಗ್ಕೊಡ್ದು. ಯಾರೋ ಒಬ್ರು ದವಾಖಾನಿಗೆ ಹೋದಂತ, ಸ್ವಲ್ಪ ಆರಾಮ್ ತಪ್ಪೈತಿ ಸರ್ ಅಂತ. ಅವ್ರು ಗುಳಿಗೆ ಬರೆದು ಕೊಟ್ಟರು. ಗುಳಿಗೆ ಬರೆದು ಕೊಟ್ಟು ಮತ್ತೇನು ಪಥ್ಯ ಐತೆ ಸರ್ ಇದಕ್ಕೆ? ಗುಳಿಗೆ ಬರೆದು ಕೊಟ್ಟು ಏನಿಲ್ಲ, ಸಾಧಾರಣ ಪಥ್ಯ ಐತೆ. ಏನು ಮಾಡ್ಬೇಕು? ಏನಿಲ್ಲ, 2 ಬಿಸಿ ರೊಟ್ಟಿ, ಒಂದು ಸ್ವಲ್ಪ ಸಜ್ಜಕ ತುಪ್ಪ, ಒಂದು ಸ್ವಲ್ಪ ಅನ್ನ, ಬಿಳಿ ಸಾರು, ತಿಳಿ ಸಾರು. 2 ಬಿಸಿ ರೊಟ್ಟಿ, ಸ್ವಲ್ಪ ಸಜ್ಜಕ, ಸ್ವಲ್ಪ ಅನ್ನ, ತಿಳಿ ಸಾರು. ಅವ ಅಂದ, ಸರ್ ಇದು ಉಣೋದಕ್ಕಿಂತ ಮೊದಲು ತೊಗೋಬೇಕಾ ಉಂಡ ಮೇಲೆ ತೊಗೋಬೇಕ್ರಿ ಅಂದ. ಇದೇನು ನೀವು ಹೇಳಿರಲ್ಲ ಪಥ್ಯ, ಉಣೋದಕ್ಕಿಂತ ಮೊದಲು ತೊಗೋಬೇಕ್ರಿ ಏನು ಉಂಡ ಮೇಲೆ? ಅಂದ್ರೆ ಪಥ್ಯ ಅಂದ್ರೆ ಹಿಂಗದಾವ ನಮ್ಮಲ್ಲಿ, ಎಲ್ಲ ನಾಪಥ್ಯ ಅದಾವ. ಪಥ್ಯ ಯಾವ ಗೊತ್ತದವು ನಮಗೆ ಹೇಳ್ರಿ? ಅಂದ್ರೆ ಊಟ ಏನು ಅಂದ್ರೆ ಅದು ಉಣ್ಬೇಕು, ಇದು ಉಣ್ಬೇಕು, ಅದು ಬಿಡ್ಬೇಕು, ಇದು ಏನೂ ಇಲ್ಲ. ಮುಖ್ಯವಾಗಿರೋದು ಏನು ಉಣತಿ ಅದು ಕರಗಿಸೋದು ಕಲಿಬೇಕು. ಇದು ಇರೋದು ಡಯಟ್ನೊಳಗೆ. ಕಮ್ಮಗೆ ಉಣ್ಬೇಕು, ಮತ್ತು ಕಮ್ಮಗೆ ಉಣ್ಬೇಕು, ಕಮ್ಮಗೆ ದುಡಿಬೇಕು. ನಿಮಗೆ ಯಾರ ಪಥ್ಯ ಮಾಡೋಕೆ ಬಂದ್ರೆ ಇಷ್ಟ 3 ಹೇಳ್ರಿ. ಏನೂ ಇಲ್ಲಪ್ಪ ಪಥ್ಯದೊಳಗೆ. ಕಮ್ಮಗೆ ಉಣೋದು, ಕಮ್ಮಗೆ ದುಡಿಯೋದು, ಕಮ್ಮಗೆ ನಿದ್ದೆ ಮಾಡೋದು ಅಷ್ಟು. ಕಮ್ಮಗೆ ದುಡಿಬೇಕಲ್ಲ ಮನುಷ್ಯ. ಹೆಂಗೆ ಓದ್ಬೇಕು? ಈ ವಿದ್ಯಾರ್ಥಿಗಳಿರ್ತಾರೆ, ಹೆಂಗೆ ಓದಬೇಕು? ಅವ್ರಿಗೆ ನೋಡ್ರಿ 3 ತಾಸು ಸಿನಿಮಾ ನೋಡುತ್ತಾರೆ. 3 ತಾಸು ಸಿನಿಮಾ ನೋಡಿದ ನೆನಪಿರ್ತೈತಿ, ಅರ್ಧ ತಾಸು ಓದಿದ ನೆನಪಿರೋದಿಲ್ಲ ಅವ್ರು. ಪುಸ್ತಕ ಹಿಡ್ಕೊಂಡ್ರೆ ನಿದ್ದೆ ಬರ್ತೈತೆ ಅವ್ರು.
ವಿದ್ಯಾರ್ಥಿಗಳು ಕಮ್ಮಗೆ ಓದ್ಬೇಕು. ಹೆಂಗೆ ಓದ್ಬೇಕು ಅಂದ್ರೆ, ಯಾವ ಬುಕ್ ಓದ್ಬೇಕಂದ್ರೆ ಫೇಸ್ಬುಕ್ ಓದೋದಲ್ಲ. ಯಾವ ಬುಕ್ ಓದ್ಬೇಕಂದ್ರೆ ನೀ ಹಿಂಗೆ ಓದ್ಬೇಕಲ್ಲ, ಒಂದು ದಿವಸ ಭಾರತದ ಬುಕ್ಕಿನೊಳಗೆ ನಿನ್ನ ಫೇಸ್ ಬರ್ಬೇಕು, ಹಂಗೆ ಓದ್ಬೇಕು. ಫೇಸ್ಬುಕ್ನಾಗಲ್ಲ ಓದೋದು, ಕಮ್ಮಗೆ ಓದೋದು. ಒಬ್ಬ ರೈತ ಇರ್ತಾನೆ, ದುಡಿಬೇಕು. ಹೆಂಗೆ ದುಡಿದು ಅಂದ್ರೆ ಕಮ್ಮಗೆ ದುಡಿದು. ಹೆಂಗೆ ದುಡಿಬೇಕು ಅಂದ್ರೆ ಹೊಲದಾಗ ದುಡಿದ್ರೆ ಭೂಮಿ ತಾಯಿ ಎಂತಿರ್ಬೇಕು, ನಾನಾ ದಣದೇನಪ್ಪ ನೀನು ರೆಸ್ಟ್ ತಗೋ ಹೋಗಂತ ಭೂಮಿ ತಾಯಿ ದಣದಿರ್ಬೇಕು, ಹಂಗೆ ದುಡಿಯೋದಷ್ಟು. ಒಬ್ಬ ಒಂದು ಗುಡಿ ಕಟ್ಟಿಸಿದ್ನಂತ. ಗುಡಿ ಕಟ್ಟಿಸಿದ್ರೆ ಭಾಳ ದೊಡ್ಡ ಗುಡಿ ಕಟ್ಟಿಸಿದ್ದ. ಮಂದಿ, ಲಕ್ಷಾಂತರ ಮಂದಿ ಅವನ ಗುಡಿಗೆ ಬಂದಿದ್ದರು. ರಾತ್ರಿ 12 ಗಂಟೆ ಆಯ್ತು, ಎಲ್ಲರಿಗೆ ದಾಸೋಹ ಮಾಡಿಸಿದ್ದ. 12 ಗಂಟೆಗೆ ಕನಸು ಬಿತ್ತು ಅವನಿಗೆ, ಶ್ರೀಮಂತನಿಗೆ. ಭಾಳ ದೊಡ್ಡ ಗುಡಿ ಕಟ್ಟಿಸಿ ಆ ಭಾಗಕ್ಕೆ ಊಟ ಹಾಕ್ಸಿದ್ದ. ಅವನ ಕನಸು ಬಿತ್ತು. ಕನಸಿನ್ಯಾಗ ದೇವರು ಪ್ರತ್ಯಕ್ಷ ಆದಂಗಾತು. ಶ್ರೀಮಂತ ಕೇಳ್ದವನಿಗೆ, ದೇವರಿಗಲ್ಲ, ನಿನ್ನ ಸಲುವಾಗಿ ಒಂದು ದೊಡ್ಡ ಗುಡಿ ಕಟ್ಟಿಸಿದ್ನೆಲ್ಲ ನೋಡ್ದೇನ, ಸಂತೋಷ ಆತನ ನಿನಗೆ. ನಿನ್ನ ಸಲುವಾಗಿ ಒಂದು ದೊಡ್ಡ ಗುಡಿ ಕಟ್ಟಿಸಿದ್ನೆಲ್ಲ ಸಂತೋಷ ಆತನ ನಿನಗೆ. ದೇವರಂದ, ಇಲ್ಲ, ನೀ ಗುಡಿ ಉದ್ಘಾಟನೆ ಮಾಡ್ದೆಲ್ಲ, ನನಗಲ್ಲಿ ಬರೋಕ್ಕೆ ವೇಳೆ ಇರಲಿಲ್ಲ ಅಂದ. ನೀ ಏನು ಗುಡಿ ಉದ್ಘಾಟನೆ ಮಾಡ್ದೆಲ್ಲ, ಅಲ್ಲಿಗೆ ಬರೋಕ್ಕೆ ವೇಳೆ ಇರಲಿಲ್ಲ ನನಗೆ. ಶ್ರೀಮಂತಗೆ ಆಶ್ಚರ್ಯ ಆಯ್ತು, ಮತ್ತು ಎಲ್ಲಿಗೆ ಹೋಗಿದ್ದು ನೀನು? ಇಲ್ಲ, ಅಲ್ಲಿ ಹೊಲದಾಗ ಒಬ್ಬ ನನ್ನ ಮಗ ರೈತ ನೇಗಲ ಹೊಡೆದು ಬಿಸಿಲಾಗ ಗಳ್ಯಾ ಹೊಡೆದು ನೇಗಲ ಹೊಡೆದು ಬಿಸಿಲಿನ ತಾಪಕ್ಕೆ ದಣದು ಮಕ್ಕೊಂಡಿದ್ನಲ್ಲ, ಅವನಿಗೆ ಗಾಳಿ ಹಾಕೋದ್ರೊಳಗೆ ನಾನು ಆಗಿದ್ದೆ ನಾನಂತ, ಅಲ್ಲಿದ್ದೆ ನಾನು. ದೇವರ ಗುಡಿಯಾಗಿರೋದಿಲ್ಲ, ಕಷ್ಟಪಟ್ಟು ದುಡಿಯುವ ರೈತನ ನೇಗಿಲಿನೊಳಗೆ ದೇವರಿರ್ತಾನೆ. ಅದಕ್ಕೆ ಅವನಿಗೆ ನೇಗಿಲ ಯೋಗಿ ಅಂತ ಕರೆದು. ಕಮ್ಮಗೆ ದುಡಿಯೋದು, ಕಮ್ಮಗೆ ಓದೋದು, ಕಮ್ಮಗೆ ವ್ಯಾಪಾರ ಮಾಡೋದು, ಕಮ್ಮಗೆ ನಿದ್ದೆ ಮಾಡ್ಬೇಕು. ಮತ್ತು ನಿದ್ದೆ ಮಾಡೋದು ಮಸ್ತ್ ನಿದ್ದೆ ಮಾಡ್ಬೇಕಷ್ಟ. ಯಾರೋ ಹುಡುಗರು ಕೇಳಿದ್ರಂತ, ಎಲ್ಲಿ ಮಟ್ಟ ಎಚ್ಚರಿತೀಯಪ್ಪ? ಇಲ್ಲ, ಮೊಬೈಲ್ನ ಬ್ಯಾಟ್ರಿ ಖಾಲಿ ಆಗೋವರೆಗೆ ಎಚ್ಚರಿತೀನಿ ರೀ, ಆಮೇಲೆ ಮುಕ್ಕೊಂತೀನಿ. ಅವು ಹುಡುಗರು ಈಗ 9:30, 10ಕ್ಕೆ ಮುಕ್ಕೊಂಡ್ರಂದ್ರೆ ತಂದೆ ತಾಯಿಗಳಿಗೆ ಸಂಶಯ ಐತೆ ಹೋಗೈತೆ ಇದು. ಯಾಕಂದ್ರೆ 10ಕ್ಕೆ ಮುಕ್ಕೊಳ್ಳೋದೇ ಇಲ್ಲ ಅವು. ಅಂದ್ರೆ ನಿದ್ರೆ ಮಾಡೋದು, ಕಮ್ಮಗೆ ನಿದ್ದೆ ಮಾಡ್ಬೇಕು. ಉಪವಾಸ ತಿಳಿದ್ರೆ ಮಾಡ್ರಿ, ಬಿಡ್ರಿ ಅಷ್ಟ. ಅವೇನು ಅಷ್ಟು ಮಾಡುವಂಥದ್ದೇನಿಲ್ಲ. ಉಪವಾಸ ಮಾಡಬೇಕನ್ಸಿದ್ರೆ ಮಾಡ್ರಿ. ಅವಾಗ ಹಳೇದೇನು ಊಟ ಬಿಟ್ಟು ಉಪವಾಸ ಮಾಡ್ತಿದ್ರು. ಈಗ ಡಿಜಿಟಲ್ ಉಪವಾಸ ಬಂದೈತಿ, ಗೊತ್ತೈತಿಲ್ಲ ನಿಮಗೆ? ಡಿಜಿಟಲ್ ಉಪವಾಸ ಅಂದ್ರೆ ವಾರಕ್ಕೊಮ್ಮೆ ನಿಮ್ಮ ಮನೆ ದೇವ್ರ ಹೆಸರ ಮೇಲೆ ಈ ದಿವಸ ನಾನು ಮೊಬೈಲ್ ಮುಟ್ಟೋದಿಲ್ಲ ಅಂತ ಬಿಟ್ರಿ ಅಂದ್ರೆ ಇದು ಡಿಜಿಟಲ್ ಉಪವಾಸ ಅಂತಾರೆ ಇದಕ್ಕೆ. ಇದನ್ನು ಬಿಟ್ಟರೆ ಅರ್ಧ ಜಗಳ ಕಡಿಮೆ ಆಕ್ಕವು. ಅಂದ್ರೆ ಮನುಷ್ಯ ಸ್ವಸ್ಥ ಇರ್ಬೇಕಂದ್ರೆ ಕಮ್ಮಗೆ ಉಣ್ಣೋದು, ಕಮ್ಮಗೆ ದುಡಿಯೋದು, ಕಮ್ಮಗೆ ನಿದ್ದೆ ಮಾಡೋದು. ನಿದ್ರೆಗೆ ಸಮಾಧಿ ಅಂತ ಕರೆದ್ರು. ಅದು ಸಮಾಧಿಯ ನಿದ್ರಾ ಸಮಾಧಿ ಸ್ಥಿತಿ, ಅದು ಒಂದು ಯೋಗವೇ. ಸ್ವಸ್ಥ ಇರಬೇಕು ಮತ್ತು ಮಸ್ತ್ ಇರಬೇಕು. ಮಸ್ತ್ ಇರ್ಬೇಕಂದ್ರೆ ಏನು ಕೆಲಸ ಮಾಡ್ತೀವಲ್ಲ, ನಾವು ಮಾಡುವ ಕೆಲಸಕ್ಕೆ ನಮ್ಮ ದೇಹವನ್ನು ಅಣಿಗೊಳಿಸ್ತಿರ್ಬೇಕು. ನಾವು ಮಾಡುವ ಕೆಲಸಕ್ಕೆ ನಮ್ಮ ದೇಹವನ್ನು ಅಣಿಗೊಳಿಸ್ತಿರ್ಬೇಕು. ಅದಕ್ಕೆ ಏನಂತಾರೆ ಅಂದ್ರೆ ಮಸ್ತ್ ಇರೋದು. ಈಗ ಸುನೀತಾ ವಿಲಿಯಮ್ಸ್ ಇದ್ಲು, ಎಷ್ಟು ಸಲ ಮ್ಯಾಲೆ ಹೋಗಿ ಬಂದಲಿಲ್ಲ ಅಂತರಿಕ್ಷದೊಳಗೆ. ನಮ್ಮನ್ನು ಸ್ವಲ್ಪ ಹಾರಿಸ್ರಿ, ಮ್ಯಾಲೆ ಹೋಗಿಬಿಡ್ತೀವಿ ಪೂರಾ ನಾವು. ಆಕೆ ಅಷ್ಟು ದಿವಸ ಹಾರಾಡಿ ಬಂದರೂ ಹೆಂಗೆ ಭೂಮಿಗೆ ಬಂದಳು ನೋಡ್ರಿ. ಅಂದ್ರೆ ಅದಕ್ಕೆ ತನ್ನ ದೇಹವನ್ನು ಅಣಿಗೊಳಿಸಿಕೊಂಡಿದ್ಲಕ್ಕೆ. ನೀವು ಕೆಲವು ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ಸಿಯಾಚಿನ್ದೊಳಗೆ ನಮ್ಮ ಕರ್ನಾಟಕದ ಒಬ್ಬ ಮಿಲ್ಟ್ರಿ ಹುಡುಗ ಹನುಮಂತಪ್ಪ ಕೊಪ್ಪರದಂತ ಹೇಳಿ ಸಿಯಾಚಿನ್ನೊಳಗೆ ಸ್ನೋಫಾಲ್ ಆತ ಬರ್ಫ್ ಇದು ಆಗಿ ಬಿದ್ದು ನೋಡ್ರಿ. ಆತ 25-30 ಫೀಟ್ ಒಳಗಿದ್ದು ಬರ್ಫ್ ಅವನ ಮೇಲೆ ಬಿದ್ದಿತ್ತು. 6 ದಿವಸ ಒಳಗಿದ್ರು ಸಹಿತ ಹೊರಗೆ ತೆಗೆದ್ರೆ 6 ದಿವಸದ ಮೇಲೇನೂ ಇನ್ನೂ ಉಸಿರಾಡ್ತಿದ್ದವ. ಅಂದ್ರೆ ಅದಕ್ಕೆ ಅವ್ರಿಗೆ ದೇಹ ಅಣಿಗೊಳಿಸುವಿಕೆ. ನಾ ಯಾಕೆ ಕಾರ್ಯ ಮಾಡ್ತೀನಿ ಅದನ್ನು ನನ್ನ ದೇಹ ಅಣಿಗೊಳಿಸ್ಬೇಕು. 6 ದಿವಸ ಬರ್ಫಿನ ಒಳಗಿದ್ರು ಇನ್ನೂ ಜೀವಂತಿದ್ದ. ನಮಗೊಂದು ಸ್ವಲ್ಪ ಬೆಳಗ್ಗೆದ್ದು ಕೌದಿ ಮುಸುಕ್ ಹಾಕ್ರಿ 10 ನಿಮಿಷಕ್ಕೆ ಮತ್ತೆ ಸುದ್ದಿನ ಹೇಳಿ ಕಳಿಸ್ಬೇಕಾಗತ್ತೆ. 6 ದಿವಸ ಒಳಗಿದ್ರು ಸಹಿತ ಅದಕ್ಕೆ ದೇಹ ಅಣಿಗೊಳಿಸಿಕೊಳ್ಳುವಿಕೆ ಅಷ್ಟೆ. ಅದಕ್ಕೆ ಈ ದೇಹ ಸ್ವಸ್ಥ ಇರಬೇಕು ಮೊದಲ. ಇದನ್ನು ಕಾಪಾಡುವುದು ಬಹಳ ದೊಡ್ಡದು. ಇಷ್ಟ ನೆನಪಿಡೋದು ಏನು,
ಶರೀರ ಇದಕ್ಕೆ ಅಧಿಷ್ಠಾನ ಅಂತ ಕರೆದ್ರೆ ಸರ್ವ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಮೊದಲು ಶರೀರ ಚಲೋ ಇರಬೇಕು, ಇದು ಸ್ವಸ್ಥ ಇರಬೇಕು, ಇದು ಮಸ್ತ್ ಇರಬೇಕು. ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಇದನ್ನೊಂದು ಸ್ವಲ್ಪ ಜೋಪಾನ ಮಾಡ್ರಪ್ಪ, ಹೋಗ್ತೈತಿದು ಅಷ್ಟೇ. ಇದು ಒಂದು ಥರ ಹೆಂಗಿತ್ತಂದ್ರೆ ಬಾಲ್ಯ ಇತ್ತು. ಬಾಲ್ಯ ತುಂಟಾಟಗಳಲ್ಲಿ ಕಲಿತು, ಯೌವನ ಆಕರ್ಷಣೆಗಳಲ್ಲಿ ಕಳೀತು, ಮುಪ್ಪು ಚಿಂತೆಗಳಲ್ಲಿ ಕಳೀತು. ಜೀವನದ ಆಯುಷ್ಯವೇ ಹೋತಲ್ಲ, ಉಳಿತಷ್ಟು ಹೇಳಿ.